बहून् विषयान् एकत्र संगृह्य सुचारुरूपेण निवेदयितुं पुस्तकमेव समर्थं माध्यमम्। अस्य महानुभावस्य जन्म 419 वर्षे अक्टोबर् मासस्य 2 दिनाङ्के वाराणसी समीपस्थे ಮೊಘಲ್ಸರಾಯಿ ನಾಮಕ ಸ್ಥಾನೆ ಸಮಭೂತ್. ದೀಪಾವಳಿ ಹಬ್ಬವನ್ನು ಭಾರತೀಯರು ಪ್ರತಿ ವರ್ಷವೂ ಆಚರಿಸುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪ್ರಥಮ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಭಾಷಾಂತರ ಪಾಠ ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿರುವಂತಹ ಭಾಷಾಂತರ ಪಾಠದ ಮೊದಲನೆಯ ದಿನದ ತರಗತಿಯನ್ನ ನೀವು ಹಿಂದಿನ ತರಗತಿಯಲ್ಲಿ ಕೇಳ್ಕೊಂಡಿದ್ರಿ. ಇಂದು ನಾನು ಭಾಷಾಂತರ ಪಾಠ ಎನ್ನುವ ಪಾಠದ 2ನೇ ದಿನದ ತರಗತಿಯನ್ನ ಇಂದು ಆರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ಭಾಷಾಂತರ ಪಾಠಗಳ ವಿಚಾರವನ್ನ ಮಾತನಾಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು 3 ಭಾಷಾಂತರ ಪಾಠಗಳ ವಿಚಾರವನ್ನ ತಿಳ್ಕೊಂಡ್ರಿ. 4ನೆಯ ಭಾಷಾಂತರ ಪಾಠವನ್ನ ನೋಡೋಣ. ಏನು ವಿಚಾರವನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ನೀವು ಅನುವಾದವನ್ನ ಕನ್ನಡ ಹಾಗೂ ಇಂಗ್ಲಿಷ್ಗೆ ಮಾಡಬೇಕು ಅಂತ. ನಿಮಗೆ ಕೊಟ್ಟಿರುವಂತಹ 6 ಭಾಷಾಂತರ ಪಾಠಗಳು ಕೂಡ ದ್ವಿತೀಯ PUC ಪಠ್ಯಪುಸ್ತಕದಿಂದ ಆರಿಸಿಕೊಟ್ಟಿರುವಂತಹ 6 ಭಾಷಾಂತರ ಪಾಠಗಳು ಕೂಡ ಸಂಸ್ಕೃತದಿಂದ ಕನ್ನಡ ಅಥವಾ ಇಂಗ್ಲಿಷ್ಗೆ ಅನುವಾದವನ್ನ ಮಾಡುವಂತಹದ್ದು ಮಕ್ಕಳೇ. ಅರ್ಥ ಆಯ್ತಾ? ಹಾಗಾಗಿ ಇಂದು ನಾನು 4ನೆಯ ಭಾಷಾಂತರ ಪಾಠದ ವಿಚಾರವನ್ನ ಮಾತನಾಡ್ತೇನೆ. ಪುಸ್ತಕಾನಿ ಸಂಪರ್ಕ ಸಾಧನಾನಿ ವರ್ತಂತೆ. ಪುಸ್ತಕಗಳು ಸಂಪರ್ಕ ಸಾಧನಗಳಾಗಿವೆ. ನೀವು ಕನ್ನಡದಲ್ಲಿ ಈ ರೀತಿಯಾಗಿ ಅನುವಾದವನ್ನ ಬರೀತೀರಾ ಆ ವಾಕ್ಯಕ್ಕೆ, ಸಂಸ್ಕೃತದ ವಾಕ್ಯಕ್ಕೆ. ಬಹೂನ್ ವಿಷಯಾನ್ ಏಕತ್ರ ಸಂಗ್ರಹ್ಯ ಸುಚಾರು ರೂಪೇಣ ನಿವೇದಯಿತುಂ ಪುಸ್ತಕಮೇವ ಸಮರ್ಥಂ ಮಾಧ್ಯಮಂ. ಹಲವಾರು ವಿಷಯಗಳನ್ನು ಒಂದೆಡೆ ಸಂಗ್ರಹಿಸಿ ಆಕರ್ಷಣೀಯವಾದ ಬಗೆಯಲ್ಲಿ ನಿವೇದಿಸುವುದಕ್ಕೆ ಪುಸ್ತಕವೇ ಸಮರ್ಥವಾದಂತಹ ಮಾಧ್ಯಮ. ನಂತರ ಪುಸ್ತಕ ಮಾಧ್ಯಮೇನ ಶಾಶ್ವತ ರೂಪೇಣ ವಿಚಾರ ವಿನಿಮಯ ಕರ್ತುಂ ಶಕ್ಯತೆ. ಏನ್ ಹೇಳ್ತಾರೆ? ಪುಸ್ತಕವೆಂಬ ಮಾಧ್ಯಮದಿಂದ ಶಾಶ್ವತವಾಗಿ ವಿಚಾರ ವಿನಿಮಯವನ್ನು ಮಾಡಲು ಸಾಧ್ಯ. ನಂತರ ಯಹ ಪುಸ್ತಕಾನಿ ಅಧಿಕಂ ಪಠತಿ ಸಹ ಅತೀವ ಬುದ್ಧಿಮಾನ್ ಭವತಿ. ಯಾರು ಹೆಚ್ಚು ಪುಸ್ತಕವನ್ನ ಓದುವರೋ ಅವರು ಅತಿ ಬುದ್ಧಿವಂತರಾಗಿರುತ್ತಾರೆ. ಯಾರು ಹೆಚ್ಚು ಪುಸ್ತಕವನ್ನ ಓದ್ತಾರೋ ಅವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ. ಅಂದ್ರೆ ಉತ್ತಮವಾದಂತಹ ಜ್ಞಾನವನ್ನ ಪಡ್ಕೊಂಡಿರ್ತಾರೆ ಅಂತ ಅರ್ಥ ಮಕ್ಕಳೇ. ಗೊತ್ತಾಯ್ತಾ? ಮುಂದೆ ಪೂರ್ವಂ ತಾಲಪತ್ರೇಶು ಭೂರ್ಜಪತ್ರೇಶು ಚ ಜನಾಃ ಲಿಖಂತಿ ಸ್ಮ. ಹಿಂದಿನ ಕಾಲದಲ್ಲಿ ತಾಳೆಗರಿಗಳಲ್ಲಿ ಹಾಗೂ ಬೂರ್ಜ ಪತ್ರಗಳಲ್ಲಿ ಜನರು ಬರೆಯುತ್ತಿದ್ದರು. ಯಾವ್ದ್ರಲ್ಲಿ ಬರೀತಾ ಇದ್ರು ಮಕ್ಕಳೇ? ತಾಳೆಗರಿಗಳಲ್ಲಿ ಮತ್ತು ಬೂರ್ಜ ಪತ್ರಗಳಲ್ಲಿ ಜನರು ಬರೆಯುತ್ತಿದ್ದರು. ಮುದ್ರಣ ಯಂತ್ರಸ್ಯ ಅನ್ವೇಷಣಾನಂತರಂ ಪುಸ್ತಕ ಪ್ರಚಾರ ಅಧಿಕ ಸಂಜಾತಃ. ಅನಂತರ ಯಾವಾಗ ಮುದ್ರಣ ಯಂತ್ರದ ಅನ್ವೇಷಣೆಯ ನಂತರ ಪುಸ್ತಕ ಪ್ರಚಾರವು ಅಧಿಕವಾಯಿತು. ಏನಾಯ್ತು? ಯಾವಾಗ ಮುದ್ರಣ ಯಂತ್ರವು ಅನ್ವೇಷಣೆ ಆಯಿತೋ ನಂತರ ಪುಸ್ತಕ ಪ್ರಚಾರವು ಅಧಿಕವಾಯಿತು. ಈ ರೀತಿಯಾಗಿ ನೀವು ಸಂಸ್ಕೃತ ವಾಕ್ಯಗಳನ್ನ ಕನ್ನಡದಲ್ಲಿ ಅನುವಾದವನ್ನ ಮಾಡ್ತೀರಾ, ಭಾಷಾಂತರವನ್ನ ಮಾಡ್ತೀರಾ ಮಕ್ಕಳೇ. ಅರ್ಥ ಆಯ್ತಾ? ಮುಂದಿನ ಭಾಷಾಂತರ ಪಾಠಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ನೋಡಿ ಮಕ್ಕಳೇ, ಇವೆಲ್ಲ ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗುವಂತಹ ವಿಭಾಗಗಳು. ಹಾಗಾಗಿ ಸುಲಭವಾಗಿ ನೀವು 5 ಅಂಕಗಳನ್ನ ಈ ವಿಭಾಗದಲ್ಲಿ ಪಡ್ಕೋಬಹುದು ಮಕ್ಕಳೇ. ಪುರತಃ ಗಚ್ಚಾಮಃ. ಮುಂದೆ ಈಗ ನೀವು ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಯಾವ ಭಾಷಾಂತರವನ್ನ ನೋಡಿದ್ರೋ ಅದೇ ಭಾಷಾಂತರವನ್ನ ನಾವು ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಬರೆಯೋದು ಅನ್ನೋದನ್ನ ನೋಡೋಣ. ಬುಕ್ಸ್ ಆರ್ ಟೂಲ್ಸ್ ಆಫ್ ಕಮ್ಯುನಿಕೇಶನ್ ಟು ಕಲೆಕ್ಟ್ ಅಂಡ್ ಪ್ರೊವೈಡ್ ಇನ್ಫಾರ್ಮೇಶನ್ ಆನ್ ಡಿಫರೆಂಟ್ ಸಬ್ಜೆಕ್ಟ್ಸ್. Books are the best medium. It is possible to have permanent exchange of thoughts through books. One who reads a lot will acquire more and more knowledge. In ancient times, people used to write on palm leaves. People used to write on palm leaves and manuscriptology.
ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಆಫ್ಟರ್ ದ ಇನ್ವೆನ್ಷನ್ ಆಫ್ ದ ಪ್ರಿಂಟಿಂಗ್ ಮಷಿನ್ ಬುಕ್ಸ್ ಬಿಕೇಮ್ ಮೋರ್ ಪಾಪ್ಯುಲರ್. ಈ ರೀತಿಯಾಗಿ ನೀವು ಭಾಷಾಂತರವನ್ನ ಮಾಡ್ತೀರಾ. ಸಂಸ್ಕೃತದಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜ್ಗೆ ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ನೀವು ಟ್ರಾನ್ಸ್ಲೇಷನ್ ಮಾಡ್ತೀರಾ ಮಕ್ಕಳೇ. ಸುಲಭವಾಗಿ ಎಷ್ಟು ಅಂಕಗಳು ಲಭಿಸುತ್ತೆ? 5 ಅಂಕಗಳು ಲಭಿಸುತ್ತೆ ನಿಮಗೆ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ ಮುಂದಿನ ವಿಭಾಗ. ಇಲ್ಲಿ ಯಾವ ಪ್ಯಾಸೇಜ್ ಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ ಅನ್ನೋದನ್ನ ನೋಡೋಣ. 5ನೆಯ ಭಾಷಾಂತರ ಪಾಠ. ನಿಖಿಲೇಸ್ಮಿನ್ ಭಾರತ ದೇಶೆ ಕೋನಾ ಜಾನಾತಿ ಅತ್ರತ್ಯಸ್ಯ ದ್ವಿತೀಯ ಪ್ರಧಾನಮಂತ್ರಿ ಪದಂ ಅಲಂಕುರ್ವಾಣಸ್ಯ ಶ್ರೀಮತಃ ಲಾಲ ಬಹದ್ದೂರ್ ಶಾಸ್ತ್ರಿಣಃ ನಾಮ. ಈ ರೀತಿ ಕೊಟ್ಟಿದ್ದಾಗ ಸಂಸ್ಕೃತ ವಾಕ್ಯವನ್ನ ನೀವು ಯಾವ ರೀತಿ ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಅಂದ್ರೆ, ಸಂಪೂರ್ಣ ಭಾರತದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಇಲ್ಲಿಯ ಪ್ರಧಾನಮಂತ್ರಿಯ ಪದವಿಯನ್ನು ಅಲಂಕರಿಸಿದವರಲ್ಲಿ 2ನೇಯವರಾದ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಸರು ಅಂತ ಈ ವಾಕ್ಯದ ಅರ್ಥ ಆಗತ್ತೆ ಮಕ್ಕಳೇ. ಯಾವ ಮೇಲ್ಗಡೆ ಕೊಟ್ಟಿರುವಂತಹ ಸಂಸ್ಕೃತ ವಾಕ್ಯಕ್ಕೆ ಕನ್ನಡದ ತರ್ಜುಮೆ ಈ ರೀತಿ ಆಗುತ್ತೆ. ನಂತರ ಅಸ್ಯ ಮಹಾನುಭಾವಸ್ಯ ಜನ್ಮ 419 ವರ್ಷೆ ಅಕ್ಟೋಬರ್ ಮಾಸಸ್ಯ ದ್ವಿತೀಯ ದಿನಾಂಕೆ ವಾರಣಾಸಿ ಸಮೀಪಸ್ಥೆ ಮೊಘಲ್ ಸರಾಯಿ ನಾಮಕ ಸ್ಥಾನೆ ಸಮಭೂತ್. ನಂತರ ಈ ಮಹಾನುಭಾವರು ಕ್ರಿಸ್ತಶಕ 1904ನೇ ಅಕ್ಟೋಬರ್ ತಿಂಗಳ 2ನೇ ದಿನಾಂಕದಂದು ವಾರಣಾಸಿ ಸಮೀಪದಲ್ಲಿರುವ ಮೊಘಲ್ ಸರಾಯಿಯಲ್ಲಿ ಹುಟ್ಟಿದರು. ನಂತರ ಏತಸ್ಯ ವಿದ್ಯಾಧ್ಯಯನಂ ವಾರಣಾಸ್ಯಾಂ ಹರಿಶ್ಚಂದ್ರ ವಿದ್ಯಾಲಯೇ ಕಾಶಿ ವಿದ್ಯಾಪೀಠೆ ಚ ಸಂಪನ್ನಂ. ನಂತರ ಇವರು ತಮ್ಮ ವಿದ್ಯಾಭ್ಯಾಸವನ್ನು ವಾರಣಾಸಿಯ ಹರಿಶ್ಚಂದ್ರ ವಿದ್ಯಾಲಯ ಹಾಗೂ ಕಾಶಿ ವಿದ್ಯಾಪೀಠಗಳಲ್ಲಿ ಮಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ರು ಅನ್ನೋದನ್ನ ಕೊಟ್ಟಿದ್ದಾರೆ. ನಂತರ ಕಾಶಿ ವಿದ್ಯಾಪೀಠತಃ ಅಸೌ ಶಾಸ್ತ್ರಿ ಪದವಿಂ ಪ್ರಾಪ್ತವಾನ್. ಕಾಶಿ ವಿದ್ಯಾಪೀಠವು ಇವರಿಗೆ ಶಾಸ್ತ್ರಿ ಎಂಬ ಗೌರವ ಪದವಿಯನ್ನ ನೀಡಿದ್ದರಿಂದ ಅತ ಏವ ಅಯಂ ಶಾಸ್ತ್ರಿ ಇತಿ ನಾಮ್ನ ಪ್ರಸಿದ್ಧ. ಆದ್ದರಿಂದ ಇವರು ಶಾಸ್ತ್ರಿ ಎಂಬ ಹೆಸರಿನಿಂದ ಪ್ರಖ್ಯಾತರಾದರು. ಏನು ಹೆಸರಿನಿಂದ ಪ್ರಖ್ಯಾತರಾದರು ಮಕ್ಕಳೇ? ಶಾಸ್ತ್ರಿ ಎಂಬ ಹೆಸರಿನಿಂದ ಪ್ರಖ್ಯಾತರಾದರು ಅನ್ನೋದು ಈ ಭಾಷಾಂತರ ಪಾಠವಾಗಿದೆ ಮಕ್ಕಳೇ. ಇದು ಕನ್ನಡದ ಭಾಷಾಂತರವಾಗಿದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಸಂಸ್ಕೃತದಲ್ಲಿ ಕೊಟ್ಟಿರುವಂತಹ ವಾಕ್ಯಗಳಿಗೆ ನೀವು ಈ ರೀತಿಯಾಗಿ ಕನ್ನಡದಲ್ಲಿ ಭಾಷಾಂತರ ಮಾಡ್ತೀರಾ. ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಈ ಪ್ಯಾಸೇಜ್ನ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನ ಮುಂದಿನ ವಿಭಾಗದಲ್ಲಿ ನೋಡೋಣ. ಪುರತಃ ಗಚ್ಚಾಮಃ. ಮುಂದೆ, ಹೂ ಡಸ್ ನಾಟ್ ನೋ ದ ನೇಮ್ ಆಫ್ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ. This great man was born at Mughal Sarai near Varanasi on 2nd October 1904. He did his education at Harishchandra Vidyalaya and Kashi Vidyapita at Varanasi. He obtained the title Shastri at Kashi Vidyapita. Hence, he came to be known by that name. ಈ ರೀತಿಯಾಗಿ ನೀವು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀರಾ ಆ ಒಂದು ಪ್ಯಾಸೇಜ್ಗೆ, ಸಂಸ್ಕೃತದಲ್ಲಿರುವ ಪ್ಯಾಸೇಜ್ಗೆ. 5 ಅಂಕಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ 6ನೆಯ ಭಾಷಾಂತರ ಪಾಠ. ದೀಪಾವಳಿ ಮಹೋತ್ಸವ ಭಾರತ ವರ್ಷಸ್ಯ ಗೃಹೇ ಗೃಹೇ ಪ್ರತಿ ವರ್ಷಂ ಆಚರ್ಯತೆ. ದೀಪಾವಳಿ ಹಬ್ಬವನ್ನು ಭಾರತೀಯರು ಪ್ರತಿ ವರ್ಷವೂ ಆಚರಿಸುತ್ತಾರೆ. ಸಕಲ ಮಾಲಿನ್ಯ ಜಾಲಂ ಅಪಹರತಿ. ಈ ಹಬ್ಬವು ಮಲಿನತೆಯನ್ನು ಹಾಗೂ ಅಂಧಕಾರವನ್ನ ಹೋಗಲಾಡಿಸುವ ಸಂಕೇತವಾಗಿದೆ. ನಂತರ ಗಹನಾಂಧಕಾರ ಸಮೂಹಂ ದೂರೀಕರೋತಿ. ಗಹನವಾದಂತಹ ಅಂಧಕಾರವನ್ನು ಕೂಡ ಹೋಗಲಾಡಿಸುವ ಸಂಕೇತವಾಗಿದೆ ಈ ದೀಪಾವಳಿಯ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಸರ್ವತ್ರ ಪ್ರಕಾಶಂ ಪ್ರಸಾರಯತಿ. ಈ ಹಬ್ಬವು ಎಲ್ಲೆಡೆಯಲ್ಲಿಯೂ ಕೂಡ ಬೆಳಕನ್ನ ಹರಡುತ್ತದೆ. ಎಲ್ಲೆಡೆಯಲ್ಲಿಯೂ ಬೆಳಕನ್ನು ಹರಡುತ್ತದೆ. ದೀಪಾನಾಂ ಅಲಂಕಾರೈಹಿ ಅಲಂಕೃತ ದೀಪಾವಳಿ ಸಮಾಯಾತಿ. ಈ ಹಬ್ಬದಲ್ಲಿ ಮನೆಯ ಸುತ್ತಲೂ ದೀಪಗಳ ಸಾಲು ಪ್ರಕಾಶಿಸುವುದು. ಈ ಹಬ್ಬದಲ್ಲಿ ಪ್ರತಿ ದೀಪಾವಳಿಯಲ್ಲೂ ಕೂಡ ಮನೆಯ ಸುತ್ತಲೂ ದೀಪಗಳು ಪ್ರಕಾಶಿಸುವವು. ದೀಪಮಾಲಾ ಆವಲಿ ಇವ ದೃಶ್ಯತೆ. ಈ ರೀತಿಯಾಗಿ ದೀಪಗಳು ಯಾವಾಗ ಪ್ರಕಾಶಮಾನವಾಗಿರುತ್ತೋ ಆಗ ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ಹೇಳಿದರೆ, ಈ ದೀಪಗಳ ಸಾಲುಗಳು ಹೂವಿನ ಮಾಲೆಯಂತೆ ಗೋಚರಿಸುತ್ತದೆ. ಯಾವ ರೀತಿಯಲ್ಲಿ ಗೋಚರಿಸುತ್ತದೆ? ಹೂವಿನ ಮಾಲೆಯಂತೆ ಗೋಚರಿಸುತ್ತದೆ. ಈ ರೀತಿಯಾಗಿ ನೀವು ಸಂಸ್ಕೃತದಲ್ಲಿರುವಂತಹ ಈ ಭಾಷಾಂತರ ಪಾಠಕ್ಕೆ ಕನ್ನಡ ಭಾಷಾಂತರವನ್ನ ಮಾಡಬೇಕು ಮಕ್ಕಳೇ. ಅರ್ಥ ಆಯ್ತಾ? ಇದನ್ನೇ ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಬರೆಯೋದು ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ.
Deepavali is celebrated every year by all Indians. This festival is a symbol of removal of pollution and darkness. It spreads light everywhere. During Deepavali, houses will be decorated with rows of lamps. This row of lamps looks like garland. ಈ ರೀತಿಯಾಗಿ ಬರೆದ್ರೆ ನಿಮ್ಗೆ ಎಷ್ಟು ಅಂಕಗಳು ಲಭಿಸುತ್ತೆ? 5 ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಇಲ್ಲಿಗೆ ನಿಮ್ಮ ಪ್ರಥಮ ಸೆಮೆಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಕೊಟ್ಟಿರುವಂತಹ ಈ ವರ್ಷದ ಯಾವ ಸಿಲೆಬಸ್ನಲ್ಲಿ ಕೊಟ್ಟಿರುವಂತಹ ಶೇವದಿಹಿ ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದ ಪೇಜ್ ನಂಬರ್ 133ರಲ್ಲಿರುವಂತಹ 6 ಭಾಷಾಂತರ ಪಾಠಗಳು ಕೂಡ ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಹಾಗಾಗಿ ಈ ವಿಭಾಗದಲ್ಲಿ ನೀವು ಸುಲಭವಾಗಿ 5 ಅಂಕಗಳನ್ನು ಪಡ್ಕೋಬಹುದು ಅಂತ ಹೇಳಿ ನಾನು ಇಂದಿನ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳ ವಿಚಾರವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.